ಜೈಲಿನಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ಬಳಿ ಮೊಬೈಲ್ ಕೇಸ್ ಪತ್ತೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಸಿಬಿ ರೈಡ್ ಸ್ವಯಂ ಪ್ರೇರಣೆಯಿಂದ ನಾನೇ ಮಾಡಿಸಿದ್ದು. ಯಾವುದೇ ದಾಳಿಗೆ ಗೃಹ ಸಚಿವರ ಆದೇಶ ಇರಬೇಕು. 3 ವಾರದ ಹಿಂದೆ ನಾನೇ ಜೈಲಿಗೆ ವಿಸಿಟ್ ಮಾಡಿದ್ದೆ. 3 ವಾರದ ಹಿಂದೆ ಜೈಲಿಗೆ ನಾನೇ ವಿಸಿಟ್ ಮಾಡಿದ್ದೆ. 3 ವಾರದ ಹಿಂದೆ ನಾನೇ ವಿಸಿಟ್ ಕೊಟ್ಟಿದ್ದೆ. ವಿಸಿಟ್ ಮಾಡಿದಾಗ ಕೆಲ ಲೋಪಗಳನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಿದ್ದೆ. ಅದಾದ ನಂತರ ನಿನ್ನೆ ಸಿಎಂ ಅನುಮತಿಯನ್ನ ಪಡೆದು ದಾಳಿಯನ್ನ ಮಾಡಿಸಿದ್ದೇನೆ. 100 ಸಿಸಿಬಿ ಅಧಿಕಾರಿಗಳನ್ನ ಕಳಿಸಿ ದಾಳಿಯನ್ನ ಮಾಡಿಸಿದ್ದು ನಾನೇ. ದಾಳಿಯ ವೇಳೆ ಲೋಪದೋಷಗಳು ಕಂಡು ಬಂದಿದೆ. ಅಧಿಕಾರಿಗಳನ್ನ ಅಮಾನತು ಮಾಡೋಕೆ ಆದೇಶವನ್ನ ನೀಡಿದ್ದೇವೆ. ಪರಪ್ಪನ ಅಗ್ರಹಾರ ಅಷ್ಟೇ ಅಲ್ಲ, ಎಲ್ಲಾ ಕಡೆ ದಾಳಿಯನ್ನ ನಡೆಸಲಾಗಿದೆ. ನಮ್ಮ ಇಲಾಖೆಯಲ್ಲಿ ಕೆಲ ಅಧಿಕಾರಿಗಳು ಇದ್ದಾರೆ. ಅಂತಹ ಅಧಿಕಾರಿಗಳು ಹಳೆ ಚಾಳಿಯನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಅವರನ್ನ ಗುರುತಿಸಿ ಕಾನೂನು ಕ್ರಮವನ್ನ ಕೈಗೊಳ್ತೇವೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಿಸಿಬಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಸಿಬಿ ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ 3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದ್ದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ ಸಿಸಿಬಿದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸಸ್ಪೆನ್ಷನ್ ಮಾಡಬೇಕಂತ ಆದೇಶ ನೀಡಿದ್ದೇನೆ. ಮತ್ತು ಅಲ್ಲಿ ಏನೇನು ನಾವು ಮಾಡಬೇಕು, ಬರೇ ನಿಮ್ಮ ಪರಪ್ಪನ ಅಗ್ರಹಾರ ಅಷ್ಟೇ ಅಲ್ಲ, ಎಲ್ಲ ನಿಮ್ಮ ಪ್ರಿಸನ್ಸ್ನಲ್ಲಿ ಜೈಲ್ನಲ್ಲಿಗಳು ಕೂಡ ಇದು ನಡೀತದೆ. ಯಾವಾಗ ಏನು ಎತ್ತ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಕಲಬುರ್ಗಿ ಇದು ಪ್ರಿಸನ್ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ವಿ ವಿಲ್ ಕೀಪ್ ಡೂಯಿಂಗ್ ದಿಸ್. ನಿರಂತರವಾಗಿ ನಾವು ಇದನ್ನು ಮಾಡ್ತಾ ಇರಬೇಕು. ಕೆಲವು ಆಫೀಸರ್ಸ್ ಇದ್ದಾರೆ ನಮ್ಮಲ್ಲೂ ಕೂಡ, ಯಾರು ಇನ್ನೂ ಹಳೆ ಚಾಳಿಗಳು ಬಿಟ್ಟಿಲ್ಲ. ಎಲ್ಲರಿಗೂ ಐಡೆಂಟಿಫೈ ಮಾಡಿ ಅವರಿಗೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.